ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಕೆಂಪು ಚಟ್ನಿ ಹೆಂಗೆ ಮಾಡ್ಬೇಕನ್ನೋದೇ ಹೇಳ್ಕೊಡ್ತೀನಿ ನೋಡಿರಿ. ಈ ನಾವು ಕೆಂಪನ್ನು ಮೆಣಸಿನಕಾಯಿ ಬಿಸಿನೀರೊಳಗೆ ನೆನೆ ಇಡ್ರಿ. ಒಂದು 2 ತಾಸರಿ ನೆನೆ ಇಡಬೇಕು. ಏಕೆಂದರೆ ಸ್ವಲ್ಪ ಬಿಸಿನೀರೊಳಗೆ ನೆನೆ ಇಟ್ಟರೆ ಮೆತ್ತಗಾಗುತ್ತೆ. 2 ತಾಸು ನೆನೆ ಇಟ್ಟು ಆಮೇಲೆ ನಮಗೆ ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ನೋಡಿ. ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ, ಮತ್ತು ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಕರಿಬೇವು ಇಷ್ಟು ಬೇಕು ನಮಗೆ. ನಾವು ಒಂದು ಪಾತ್ರೆಯಲ್ಲಿ ಫಸ್ಟ್ ನಾವು ಕರಿಬೇವು ಹಾಕ್ಕೊಂಡು ಹುರಿದುಕೊಳ್ಳೋಣ. ಎಣ್ಣೆದು ಏನೂ ಹಾಕೋಂಗಿಲ್ಲ, ಜಸ್ಟ್ ಬರೀ ಅವೇ ಇಷ್ಟು ಹುರಿದುಕೊಳ್ಬೇಕು ಕೆಂಪಗಾಗೋವರೆಗೂ. ಮತ್ತು ಆಮೇಲೆ ಅದನ್ನು ತೆಗೆದು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಚಟಪಟ ಅನ್ನೋ ತನಕ ಇಡಬೇಕು. ಜೀರಿಗೆ, ಅದರೊಳಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅವು ಸ್ವಲ್ಪ ಫ್ರೈ ಮಾಡಬೇಕು, ಎಣ್ಣೆ ಹಾಕೋಬೇಡಿ. ಸ್ವಲ್ಪ ಫ್ರೈ ಮಾಡಿದ ನಂತರ ನೋಡಿರಿ, ಸ್ವಲ್ಪ ಬಿಸಿ ಆದರೆ ಸಾಕು. ಹಾಗೆ ನಾವು ಅದನ್ನು ತೆಗೆದ ಮೇಲೆ ನಾವು ನೆನೆಸಿಟ್ಟಿದ್ದ ಮೆಣಸಿನ್ಕಾಯನ್ನು ಅದೇ ಪಾತ್ರೆಯಲ್ಲಿ ನಾವು ಹುರಿದುಕೊಳ್ಬೇಕು. ಯಾಕಂದರೆ ನೀರಾಗಿರ್ತಾವಲ್ಲ, ನಮಗೆ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿದುಕೊಳ್ಬೇಕು. ಹಾಗೆ ನಾವು ಮಿಕ್ಸರ್ ಜಾರಿನಲ್ಲಿ ಹಾಕಬೇಕು. ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಅವು ಜೀರಿಗೆ, ಕರಿಬೇವು ಇವೆಲ್ಲ ಹಾಕೋಬೇಕು. ಬೆಲ್ಲ ಅದು ಎಲ್ಲನೂ ಇದರೊಳಗೆ ಹಾಕ್ಕೊಳ್ಳಿ. ನೆನೆಸಿಟ್ಟಿದ್ದಂಥ ಹುಣಸೆಹಣ್ಣು ಇದ್ರೊಳಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾವು ಹುಣಸಿನ್ಕಾಯಿನೇ ಹಾಕೊಳ್ಳೋಣ, ನೀರನ್ನು ಹಾಕೋಬೇಡಿ. ನೋಡಿ, ನಮಗೆ ಈ ಥರ ಪೇಸ್ಟಾಗಿ ಬಂತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಖಾರವಾಗಿ ಇರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ಹಾಗೆ ನಾವು ಈರುಳ್ಳಿ ಚಟ್ನಿನೂ ಮಾಡಬಹುದು ನೋಡಿ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಅದರೊಳಗೆ 2 ಸ್ಪೂನು ಕೆಂಪು ಚಟ್ನಿಯನ್ನು ಅದರಲ್ಲಿ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ನೀವು 3 ಸ್ಪೂನ್, ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೋಡಿ, ಚೆಂದಾಗಿ ನೀವು ಕೈಲೇ ಕಲಿಸ್ಕೊಳ್ಳಿ. ಚಮಚಲ್ಲೇ ಕಲಿಸ್ಕೊಂಡ್ರೂ ನಡಿತೈತಿ, ನಾನು ಕೈಲೇ ಕಲಿಸ್ಕೊಂಡಿದ್ದೀನಿ. ನೋಡಿರಿ, ಅದರಲ್ಲಿ ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಂಡ್ರೂ ಹಾಕ್ಕೋಬೋದು. ನೋಡಿ, ತುಂಬ ಚೆನ್ನಾಗಿದೆ. ಇದು ಬಿಸಿ ಬಿಸಿ ರೊಟ್ಟಿಯಾಗ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮೆಂತ್ಯ ಪಲ್ಯ ಪರೋಟದೊಳಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೀವು ಕೆಂಪು ಚಟ್ನಿ ಮಾಡ್ಕೊಂಡಿಟ್ರೆ ನೀವು ಪಲ್ಯನೇ ಮಾಡೋದು ಬೇಕಾಗಿಲ್ಲ. ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡು ಈ ಥರ ಚಟ್ನಿ ಮಾಡ್ಕೋಬಹುದು. ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.